ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಮತ್ತೊಮ್ಮೆ ನಿಮಗೆಲ್ಲ ಆರ್ಟ್ ಆಫ್ ಲೈಫ್ 2025 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಶ್ರೀರಂಗಪಟ್ಟಣದ ಕೋಟೆಯನ್ನು ನೋಡಲು ಹೋಗ್ತಾ ಇದ್ದೀವಿ. ಕ್ರಿಸ್ತಶಕ 1799 ಮೇ 4ನೇ ತಾರೀಕು 4ನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಗೂ ನಪ್ಪಿ ಟಿಪ್ಪು ಸುಲ್ತಾನ ಕಥೆಯನ್ನು ನಾವು ಇತಿಹಾಸದಲ್ಲಿ ಕೇಳಿರ್ತೇವೆ. ಎಷ್ಟೋ ಬಾರಿ ಮೈಸೂರು ಮಂಡ್ಯ ರಸ್ತೆಯಲ್ಲಿ ಸಂಚರಿಸಿದ್ದರೂ ನಾನು ಈ ಕೋಟೆಯನ್ನು ಸಂಪೂರ್ಣವಾಗಿ ನೋಡಿರಲಿಲ್ಲ. ಆಕಸ್ಮಿಕವಾಗಿ ನನಗೆ ಈ ಕೋಟೆಯನ್ನು ನೋಡುವ ಆಸೆಯಾಯಿತು. ಸೊ ಅದರ ಕೌತುಕದಿಂದ ನಾವು ಆ ಕೋಟೆಯನ್ನು ನೋಡಲು ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಆ ಯುದ್ಧ ಕೌತುಕವನ್ನು ನೆನಪಿಸಿಕೊಳ್ಳೋಣ. ನಾವು ಮೈಸೂರಿನಿಂದ KRS ರಸ್ತೆ ಮಾರ್ಗವಾಗಿ ರಂಗನತಿಟ್ಟು ಪಶ್ಚಿಮ ವಾಹಿನಿ ಮಾರ್ಗದಿಂದ ಬೆಂಗಳೂರು ರಾಜ್ಯ ಹೆದ್ದಾರಿ ಕಡೆಗೆ ಹೋಗುವಾಗ ಪಟ್ಟಣದ ಕಮಾನಿನ ಮೊದಲ ಎಡಭಾಗದ ತಿರುವಿನಲ್ಲಿ ಹೋಗಿ ಕೋಟೆಯನ್ನ ದ್ವಾರವನ್ನ ಪ್ರವೇಶಿಸಿದೆವು. ಈ ಕೋಟೆಯನ್ನು ಜಲದುರ್ಗವೆಂದು ಕರೆಯುತ್ತಾರೆ. ಇದು 3 ಸುತ್ತಿನ ಕೋಟೆ. ಶ್ರೀರಂಗಪಟ್ಟಣಂ ಒಂದು ದ್ವೀಪ. ಕನ್ನಡದ ಜೀವನಾಡಿ ಕಾವೇರಿ ನದಿಯು ಈ ಪಟ್ಟಣವನ್ನು ಕವಲೊಡೆದು ಸರಿಸುಮಾರು 4 ರಿಂದ 5 ಕಿಲೋಮೀಟರ್ ದ್ವೀಪವಾಗಿಸಿ ಮುಂದೆ ನದಿಯೂ ಸಂಧಿಸಿ ಸಂಗಮವಾಗಿದೆ. ಬನ್ನಿ, ಮೊದಲಿಗ ನಾವು ಕೋಟೆಯ ನೆಲಗಳೆಯ ಜೈಲನ್ನು ನೋಡೋಣ. ಈ ಜೈಲಿನಲ್ಲಿ ಬ್ರಿಟಿಷ್ ಶತ್ರುಗಳನ್ನು ರಹಸ್ಯವಾಗಿ ಇರಿಸಿ ಕಠಿಣವಾಗಿ ಹಿಂಸೆಯನ್ನು ಕೊಡುತ್ತಿದ್ದರು. ಈ ಜೈಲಿನಲ್ಲಿ ಖೈದಿಗಳ ಕೈಗೆ ಸರಪಳಿಗಳಿಂದ ಕಲ್ಲಿನ ಕಂಬಕ್ಕೆ ಬಿಗಿದು ನೇರವಾಗಿ ನಿಲ್ಲಲಾಗದ ರೀತಿಯಲ್ಲಿ ಬೆನ್ನನ್ನು ಬಗ್ಗಿಸಿ ದಿನದ 22 ಗಂಟೆಗಳ ಕಾಲ ನಿಂತೇ ಇರುವಂತೆ ಶಿಕ್ಷೆ ವಿಧಿಸುತ್ತಿದ್ದರಂತೆ. ಶತ್ರುಗಳಿಗೆ ಬದುಕುವುದಕ್ಕೂ ಆಗದೆ ಸಾಯಲು ಆಗದೇ ಇರುವ ಸ್ಥಿತಿಗೆ ಶಿಕ್ಷಿಸುತ್ತಿದ್ದರು. ಇದರ ಒಳಗೆ ಒಂದು ಉಕ್ಕಿನ ಫಿರಂಗಿಯೂ ಸಹ ಕಾಣಬಹುದು. ಇದು ಈ ರಹಸ್ಯ ಜೈಲಿನ ಮೇಲ್ಭಾಗದಲ್ಲಿ ಇರಿಸಿತ್ತು. ಕಾಲ ಕಳೆದಂತೆ ಅದು ನೆಲಗಳೆಯ ಒಳಗೆ ಬಿದ್ದಿರುವುದು ಅನಿಸುತ್ತದೆ. ಇದಾದ ನಂತರ ನಾವು ಒಂದಷ್ಟು ಸಮಯ ಅಲ್ಲೇ ತಿರುಗಾಡಿ ರಹಸ್ಯ ನೆಲಗಳೆಯ ಜೈಲಿನ ಮೇಲ್ಭಾಗದಲ್ಲಿ ತಿರುಗಾಡಿ ಅಲ್ಲಿನ ಕಲ್ಲುಗಳ ಜೋಡಣೆ ಮಾಡಿದುದರ ಬಗ್ಗೆ ಮಗುನಿಗೆ ತಿಳಿಸುತ್ತಿದ್ದೆ. ಮಕ್ಕಳಿಗೆ ಇತಿಹಾಸದ ಬಗ್ಗೆ ನಾವು ಕುತೂಹಲ ಮೂಡಿಸಿ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಚರಿತ್ರೆಯ ಬಗ್ಗೆ ಗೊಂದಲಗಳನ್ನು ಸಾಧ್ಯವಾದಷ್ಟು ಸ್ಪಷ್ಟಪಡಿಸುವ ಕೆಲಸ ಮಾಡಬೇಕು. ಇತಿಹಾಸದಲ್ಲಿ ನಾವು ಮಕ್ಕಳಿಗೆ ಧೈರ್ಯ, ಸಾಹಸ, ರಾಜತಾಂತ್ರಿಕ ನೀತಿ ನಿಯಮಗಳನ್ನು ಈ ರೀತಿ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಟ್ಟು ಕೌತುಕ ಮೂಡಿಸಬೇಕು.
ಶ್ರೀರಂಗಪಟ್ಟಣದ ಕೋಟೆಯನ್ನು ನಾನು ನೋಡುವಾಗ ನಾವು ಕಲಿಯಬೇಕಾದ ವಿಚಾರಗಳೇನೆಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧವು ನಂಬಿಕೆಯ ದ್ರೋಹ ಮತ್ತು ಮೈಸೂರಿನ ಪತನ. ಇಂದಿನ ದಿನಗಳಲ್ಲಿ ನಮಗೆ ಅರಿವಿಗೆ ಬರಬೇಕಿರುವುದು ನಮ್ಮೊಳಗೆ ಇದ್ದುಕೊಂಡು ಕೇಡು ಮಾಡುವ ಜನರಿಂದ ಎಚ್ಚರಿಕೆ ವಹಿಸಬೇಕು ಮತ್ತು ಕೇಡನ್ನು ಮಾಡಿದವರು ಸಹ ಪತನವಾಗುವರು ಎನ್ನುವುದಕ್ಕೆ ಮೀರ್ ಸಾದಿಕ್ ಉದಾಹರಣೆ. ನಮ್ಮ ಜೊತೆಗೆ ಇಂತಹ ಮೀರ್ ಸಾದಿಕ್ರಂಥವರು ಇರುತ್ತಾರೆ, ಎಚ್ಚರಿಕೆ ಎನ್ನುವುದು ನನ್ನ ಉದ್ದೇಶ. ಮೈಸೂರಿನ ಹುಲಿಯೆಂದೇ ಹೆಸರಾಗಿದ್ದ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಭಾರತದಲ್ಲಿ ಸಿಂಹಸ್ವಪ್ನವಾಗಿದ್ದನು. ಹಿಂದಿನ 3 ಯುದ್ಧಗಳಲ್ಲಿ ಬ್ರಿಟಿಷರಿಗೆ ತಕ್ಕ ಪಾಠ ಕಲಿಸಿದ್ದ ಟಿಪ್ಪು ತನ್ನ ಪ್ರಬಲ ನೌಕಾಪಡೆ ಮತ್ತು ಯುದ್ಧ ಕೌಶಲ್ಯದಿಂದ ಅವರನ್ನು ಕಂಗೆಡಿಸಿದ್ದನು. ಬ್ರಿಟಿಷರು ಮರಾಠರು ಮತ್ತು ನಿಜಾಮನ ಬೆಂಬಲದೊಂದಿಗೆ ಟಿಪ್ಪುವನ್ನು ಹೇಗಾದರೂ ಸೋಲಿಸಲು ತಂತ್ರ ರೂಪಿಸುತ್ತಿದ್ದರು. 1798ರಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಆಗಿ ಬಂದ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಅನೇಕ ಭಾರತೀಯ ರಾಜರನ್ನು ತಮ್ಮತ್ತ ಸೆಳೆದುಕೊಂಡನು. ಇದರಿಂದ ಟಿಪ್ಪು ಏಕಾಂಗಿಯಾದ. ಯುದ್ಧ ಘೋಷಣೆಯಾದಾಗ ಮರಾಠರು ಮತ್ತು ನಿಜಾಮರು ಈಗಾಗಲೇ ಬ್ರಿಟಿಷರ ಪರವಾಗಿ ನಿಂತಿದ್ದರು. ಟಿಪ್ಪು ಯುರೋಪ್ನಲ್ಲಿ ನೆಪೋಲಿಯನ್ನಂತಹ ತನ್ನ ಮಿತ್ರರನ್ನು ಹುಡುಕುವ ಪ್ರಯತ್ನದಲ್ಲಿದ್ದರೂ ಆ ಸಹಾಯ ಯುದ್ಧದ ಸಮಯದಲ್ಲಿ ತಲುಪಲಿಲ್ಲ. ಬ್ರಿಟಿಷ್ ಪಡೆಗಳು 2 ಕಡೆಯಿಂದ ಮೈಸೂರಿನ ಮೇಲೆ ಏರಿ ಬಂದವು. ಜನರಲ್ ಸ್ಟ್ಯೂವರ್ಟ್ ಮತ್ತು ಜನರಲ್ ಹ್ಯಾರಿಸ್ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣಕ್ಕೆ ತಲುಪುವ ಮೊದಲು ಟಿಪ್ಪುವಿನ ಸೇನೆಯನ್ನು ಹಲವು ಕಡೆ ಬ್ರಿಟಿಷರು ಸೋಲಿಸಿದರು. ಶ್ರೀರಂಗಪಟ್ಟಣದ ಮುತ್ತಿಗೆಗೆ ಬ್ರಿಟಿಷರು ಹೊಂಚು ಹಾಕುತ್ತಿರುತ್ತಾರೆ. ಟಿಪ್ಪು ಸುಲ್ತಾನ್ ತನ್ನ ರಾಜಧಾನಿಯಾದ ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ಆಶ್ರಯ ಪಡೆದನು. ಈ ಕೋಟೆಯು ಬಲಿಷ್ಠವಾಗಿತ್ತು ಮತ್ತು ಕಾವೇರಿ ನದಿಯಿಂದ ರಕ್ಷಿಸಲ್ಪಟ್ಟಿತ್ತು. ಸುಮಾರು 1 ತಿಂಗಳ ಕಾಲ ಬ್ರಿಟಿಷ್ ಸೇನೆಗಳು ಕೋಟೆಯನ್ನು ಸುತ್ತುವರೆದು ಮುತ್ತಿಗೆ ಹಾಕಿದವು. ಟಿಪ್ಪು ಒಪ್ಪಂದದ ಮಾತುಕತೆಗಳಿಗೆ ಮುಂದಾದರೂ ವೆಲ್ಲೆಸ್ಲಿ ಅಸಾಧ್ಯವಾದ ಬೇಡಿಕೆಗಳನ್ನು ಮುಂದಿಟ್ಟನು. ಇಲ್ಲಿ ದ್ರೋಹದ ಕ್ಷಣ ಯಾವುದೆಂದರೆ ಮೀರ್ ಸಾದಿಕ್ನ ಕುತಂತ್ರ. ಕೋಟೆಯ ರಕ್ಷಣೆಯ ಮುಖ್ಯ ಜವಾಬ್ದಾರಿಗಳಲ್ಲಿ ಟಿಪ್ಪುವಿನ ಆಪ್ತ ಸಲಹೆಗಾರನಾದ ಮೀರ್ ಸಾದಿಕ್ ಕೂಡ ಒಬ್ಬನಾಗಿದ್ದನು. ಆಂಗ್ಲರ ದೊಡ್ಡ ಸೇನೆಯನ್ನು ನೋಡಿದ ಮೀರ್ ಸಾದಿಕ್ ಹಣ ಮತ್ತು ಅಧಿಕಾರದ ಆಸೆಗೆ ಬಲಿಯಾಗಿ ಬ್ರಿಟಿಷರೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಂಡನು. ಮೇ 4, 1799ರಂದು ಬ್ರಿಟಿಷರು ಕೋಟೆಗೆ ನುಗ್ಗಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರು. ಸರಿಯಾಗಿ ಮಧ್ಯಾಹ್ನದ ಸಮಯದಲ್ಲಿ ಕೋಟೆಯ ಮುಖ್ಯ ದ್ವಾರಗಳಲ್ಲೊಂದನ್ನು, ಅಂದರೆ ವಾಟರ್ ಗೇಟ್ ಮತ್ತು ಕಂದಕದ ನೀರನ್ನು ಹರಿಸುವ ಜಾಗವನ್ನು ಸಾದಿಕ್ ತೆರೆಸಿದನು, ಅಥವಾ ಕಾವಲುಗಾರರನ್ನು ನಿರ್ಲಕ್ಷಿಸುವಂತೆ ಮಾಡಿದನು. ಕೋಟೆಗೆ ನುಗ್ಗಲು ಇದೇ ನಿರ್ಣಾಯಕ ಕ್ಷಣವಾಯಿತು. ನಂತರ ಟಿಪ್ಪುವಿನ ವೀರಮರಣವಾಯಿತು. ಅಂದರೆ ಆಂಗ್ಲರು ಕೋಟೆಯ ಒಳಗೆ ನುಗ್ಗಿದ ಸುದ್ದಿ ತಿಳಿದ ತಕ್ಷಣ ಟಿಪ್ಪು ಯುದ್ಧಭೂಮಿಗೆ ಧುಮುಕಿದನು. ತನ್ನ ಕೊನೆಯ ಸೈನಿಕನ ಉಸಿರಿರುವವರೆಗೂ ಹೋರಾಡುವ ನಿರ್ಧಾರ ಮಾಡಿದ್ದ ಆತನು ತಕ್ಷಣವೇ ಹೋರಾಟಕ್ಕೆ ಇಳಿದನು. ಒಂದು ಕಾಲುವೆಯ ದ್ವಾರದ ಬಳಿ ಟಿಪ್ಪು ಸುಲ್ತಾನನಿಗೆ ಗುಂಡು ತಗುಲಿತು. ದುರದೃಷ್ಟವಶಾತ್ ಗಾಯಗೊಂಡಿದ್ದ ಟಿಪ್ಪು ಸುಲ್ತಾನನನ್ನು ಗುರುತಿಸಿದ ಬ್ರಿಟಿಷ್ ಸೈನಿಕರು ಆತನನ್ನು ಕೊಂದರು. ಅದೇ ದಿನ ಸಂಜೆಯ ಹೊತ್ತಿಗೆ ಶ್ರೀರಂಗಪಟ್ಟಣ ಬ್ರಿಟಿಷರ ವಶವಾಯಿತು ಮತ್ತು ಮೈಸೂರು ಸಾಮ್ರಾಜ್ಯದ ಹುಲಿಯ ಯುಗಾಂತ್ಯವಾಯಿತು. ಇದರ ಪರಿಣಾಮ ಏನಾಗಿತ್ತೆಂದರೆ, ಟಿಪ್ಪು ಸುಲ್ತಾನ್ರ ಮರಣದ ನಂತರ ಮೈಸೂರು ಸಾಮ್ರಾಜ್ಯ ಬ್ರಿಟಿಷರ ಕೈವಶವಾಯಿತು. ಅವರು ಮೈಸೂರಿನ ಕೆಲವು ಭಾಗಗಳನ್ನು ನಿಜಾಂ ಮತ್ತು ಮರಾಠರಿಗೆ ಹಂಚಿ, ಉಳಿದ ಪ್ರಮುಖ ಭಾಗವನ್ನು ಮೈಸೂರಿನ ಹಿಂದಿನ ರಾಜವಂಶದ ಒಡೆಯರ್ ವಂಶಕ್ಕೆ ಹಿಂದಿರುಗಿಸಿ ಅವರನ್ನು ತಮ್ಮ ಸಹಾಯಕ ಸೈನ್ಯ ಪದ್ಧತಿಯ ನಿಯಂತ್ರಣಕ್ಕೆ ಒಳಪಡಿಸಿದರು. 4ನೇ ಆಂಗ್ಲೋ ಮೈಸೂರು ಯುದ್ಧವು ಭಾರತೀಯ ಇತಿಹಾಸದಲ್ಲಿ ಒಂದು ತಿರುವು ನೀಡಿತ್ತು. ಇದು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯವನ್ನು ಸಂಪೂರ್ಣವಾಗಿ ಸ್ಥಾಪಿಸಲು ಕಾರಣವಾಯಿತು.
ಸ್ನೇಹಿತರೆ, ಈ ಒಂದು ಶ್ರೀರಂಗಪಟ್ಟಣದ ಐತಿಹಾಸಿಕ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ ಹೆಚ್ಚಿನ ವಿಡಿಯೋಗಳನ್ನು ಹಾಕಲು ಪ್ರೋತ್ಸಾಹಿಸಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್. ಬಾಯ್.